ಪಶ್ಚಿಮ ಬಂಗಾಳ ಚುನಾವಣಾ ರ್ಯಾಲಿಗಳಲ್ಲಿ ಈಗ ಖಾಲಿ ಕುರ್ಚಿಗಳದ್ದೇ ಸದ್ದು. ಅಮಿತ್ ಶಾ ಅವರ ಒಂದು ರ್ಯಾಲಿಯಲ್ಲಿ ಕುರ್ಚಿಗಳೆಲ್ಲ ಖಾಲಿ ಇದ್ವು ಅಂತ ಟಿಎಂಸಿ ಬೆಂಬಲಿತ ಸಾಮಾಜಿಕ ಮಾಧ್ಯಮ ಖಾತೆಯೊಂದು ಹೇಳಿಕೊಂಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಕೂಡ ಮಮತಾ ಬ್ಯಾನರ್ಜಿ ಅವರ ರ್ಯಾಲಿಯಲ್ಲಿ ಕುರ್ಚಿಗಳು ಖಾಲಿ ಇದ್ವು ಅಂತ ಹೇಳಿಕೊಂಡಿದ್ದಾರೆ. ಯಾರ ರ್ಯಾಲಿಯಲ್ಲಿ ಎಷ್ಟು ಕುರ್ಚಿಗಳು ಖಾಲಿ ಇದೆ ಅಂತ ಹೇಳೋದೇ ಈಗ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ಪೈಪೋಟಿಯ ವಿಷಯವಾದಂತಿದೆ. 56 ಸೆಕೆಂಡ್ಗಳ ವಿಡಿಯೋವೊಂದನ್ನು ಮಮತಾ ಬ್ಯಾನರ್ಜಿ ಬೆಂಬಲಿಗರು ಹಂಚಿಕೊಂಡಿದ್ದಾರೆ. ವಿಡಿಯೋದಲ್ಲಿ ಹಿನ್ನೆಲೆಯಿಂದ ಬರುವ ಧ್ವನಿ ಅಮಿತ್ ಶಾ ಅವರದ್ದೇ ಅನ್ನುವಂತಿದೆ. ಪೋಸ್ಟ್ ಮಾಡಲಾದ ಫೋಟೋಗಳು ಅಮಿತ್ ಶಾ ಮತ್ತು ಮೋದಿ ಅವರದ್ದಾಗಿವೆ. ಅಮಿತ್ ಶಾ ಅವರ ರ್ಯಾಲಿಯದ್ದಿರಬೇಕು ಅನ್ನುವಂತಿರುವ ಆ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ರ್ಯಾಲಿಯಲ್ಲಿ ಹಿಂದಿನ ಕುರ್ಚಿಗಳು ಖಾಲಿಯಾಗಿ ಕಾಣೋದು ವಿಶೇಷ. ಈ ವಿಡಿಯೋ ಮೂಲಕ ಟಿಎಂಸಿ ಬೆಂಬಲಿಗರು ಅಮಿತ್ ಶಾ ಅವರ ರ್ಯಾಲಿಯಲ್ಲಿ ಜನರಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಅಮಿತ್ ಶಾ ಮಾತಾಡ್ತಾ ಇದ್ರು, ಅವರ ಸಭೆಯಲ್ಲಿ ಜನ ಖಾಲಿಯಾಗಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ওইখানে একটা গেট করে যান, বড় গেটে যেন গাড়ি ঢুকছে মারা ও ট্রেন নেমে ঢুকে তুমি দেখলে না অত বড় মালটা ঢুকে ওখানে দাঁড়িয়ে যায় দড়ি বাঁধা যাবে এখন যাই जिनको जिताने के लिए मैं आया हूँ, मयूर के हमारे प्रत्याशी दूध कुमार मंडल के लिए जोर से ताली बजाओ जरा। आगे आओ दूध कुमार जी, आगे आइए। ಕಳೆದ ವಾರ ಟಿಎಂಸಿ ಪ್ರಧಾನಿ ರ್ಯಾಲಿಯ ಬಗ್ಗೆನೂ ಇಂಥದ್ದೇ ವಿಡಿಯೋವನ್ನ ಹಂಚಿಕೊಂಡಿತ್ತು. ಅದರಲ್ಲಿ ಪ್ರಧಾನಿ ವೇದಿಕೆಯಿಂದ ಮಾತಾಡ್ತಾ ಇದ್ರು, ಹಿಂದಿನ ಕುರ್ಚಿಗಳು ಖಾಲಿಯಾಗಿದ್ವು. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ತಮ್ಮ ರ್ಯಾಲಿಗಳು ಮತ್ತು ರೋಡ್ ಶೋನಲ್ಲಿ ಜನಸಂದಣಿ ಇರೋದನ್ನ ಹೇಳ್ಕೊಳ್ಳೋಕೆ ತುಂಬಾ ಪ್ರಯತ್ನಿಸೋದು ತಿಳಿದೇ ಇರೋ ವಿಷಯ. ಕಳೆದ 2 ದಿನಗಳಿಂದ ಪ್ರಧಾನಿ ವಿವಿಧ ವಿಡಿಯೋಗಳನ್ನ ಹಂಚಿಕೊಳ್ತಿದ್ದಾರೆ. ಒಂದು ವಿಡಿಯೋದಲ್ಲಿ ಹೆಲಿಪ್ಯಾಡ್ನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ತೋರಿಸಲಾಗಿದೆ. ಆ ವಿಡಿಯೋದಲ್ಲಿ ಅವರು ನಿಂತಿದ್ರು ಮತ್ತು ಯಾರೋ ಒಬ್ರು ಚಿತ್ರೀಕರಣ ಮಾಡ್ತಿದ್ರು. ಅವರ ಹೆಲಿಕಾಪ್ಟರ್ ನಿಲ್ಲಿಸಲಾಗಿತ್ತು ಮತ್ತು ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ತೋರಿಸಲಾಗಿತ್ತು. ಪ್ರಧಾನಿಯವರ ಈ ವಿಡಿಯೋದ ನಂತರ ಮಮತಾ ಬ್ಯಾನರ್ಜಿ ಕೂಡ ಒಂದು ವಿಡಿಯೋ ಹಂಚಿಕೊಂಡ್ರು. ಈ ಜನರಿಗೆ ಹಣ ನೀಡಲಾಗಿಲ್ಲ ಅಂತ ಹೇಳಿಕೊಂಡ್ರು ಮತ್ತು ಮಮತಾ ಬ್ಯಾನರ್ಜಿಯವರ ಹೆಲಿಪ್ಯಾಡ್ ವಿಡಿಯೋದಲ್ಲಿ ಜನಸಂದಣಿ ಪ್ರಧಾನಮಂತ್ರಿಯವರ ಹೆಲಿಪ್ಯಾಡ್ ವಿಡಿಯೋಗಿಂತ 2 ಪಟ್ಟು ದೊಡ್ಡದಾಗಿತ್ತು. ಆದ್ರಿಂದ ಟಿಎಂಸಿ ಖಾಲಿ ಕುರ್ಚಿಗಳ ಬಗ್ಗೆ ಮಾತಾಡೋಕೆ ಪ್ರಾರಂಭಿಸಿದಾಗ ಬಿಜೆಪಿ ತುಂಬಿದ ಮೈದಾನದ ಫೋಟೋಗಳನ್ನ ಮತ್ತು ಪ್ರಧಾನಿಯವರ ಹೆಲಿಕಾಪ್ಟರ್ ನಿಲ್ಲಿಸಿದ್ದ ಜನಸಂದಣಿಯ ಪ್ರದೇಶದ ವಿಡಿಯೋಗಳನ್ನ ಹಂಚಿಕೊಳ್ಳೋಕೆ ಶುರು ಮಾಡಿದೆ. ಖಾಲಿ ಕುರ್ಚಿಗಳ ವಿಡಿಯೋ ಹಂಚಿಕೊಳ್ಳುವಲ್ಲಿ ಟಿಎಂಸಿ ಮಾತ್ರವಲ್ಲ, ಬಿಜೆಪಿನೂ ಅಷ್ಟೇ ಮುಂದಿದೆ. ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಹಂಚಿಕೊಂಡಿರುವ ವಿಡಿಯೋ ಮಮತಾ ಬ್ಯಾನರ್ಜಿಯವರ ರ್ಯಾಲಿಯದ್ದು ಎನ್ನಲಾಗಿದೆ. ಅಲ್ಲಿ ಜನರೇ ಇಲ್ಲ ಮತ್ತು ಮಮತಾ ಬ್ಯಾನರ್ಜಿ ವೇದಿಕೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ತೋರಿಸಲು ಕ್ಯಾಮೆರಾ ವೇದಿಕೆಯ ಮೇಲೆ ಝೂಮ್ ಮಾಡುತ್ತೆ. ಜನ ಸಂಪೂರ್ಣವಾಗಿ ಖಾಲಿ ಆಗಿದ್ದಾರೆ ಅನ್ನೋದನ್ನ ತೋರಿಸಲಾಗಿದೆ. ಹೆಚ್ಚಿನ ಜನ ಹೊರಟು ಹೋಗಿದ್ದಾರೆ ಮತ್ತು ಬಹಳ ಕಡಿಮೆ ಜನರಷ್ಟೇ ಉಳಿದಿದ್ದಾರೆ ಅನ್ನೋದನ್ನ ತೋರಿಸಲಾಗಿದೆ. 2 ವಿಂಡೋಗಳಲ್ಲಿರುವ ಈ ವಿಡಿಯೋದ ಮತ್ತೊಂದು ವಿಂಡೋದಲ್ಲಿ ಪ್ರಧಾನಿಯವರ ರ್ಯಾಲಿಯಲ್ಲಿ ಜನರಿರೋದನ್ನ ತೋರಿಸಲಾಗಿದೆ. ಅಲ್ಲಿ ಭಾರಿ ಜನಸಂದಣಿ ಗೋಚರಿಸುತ್ತೆ. ಜನ ಅವರನ್ನ ಹತ್ತಿರದಿಂದ ಹಿಂಬಾಲಿಸ್ತಿರೋದನ್ನ ಕಾಣಬಹುದು. ಇದರ ಮೂಲಕ ಅಮಿತ್ ಮಾಳವಿಯಾ ಮತ್ತು ಬಿಜೆಪಿ ವ್ಯತ್ಯಾಸ ನೋಡಿ ಅಂತ ಹೇಳ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ದಾರೆ. ಮತ್ತೊಂದು ಕಡೆ ಟಿಎಂಸಿ ಬಿಜೆಪಿಯವರು ಹೇಗೆ ಹೊರಗಿನವರು ಅನ್ನೋದನ್ನ ತೋರಿಸೋಕೆ ಯತ್ನಿಸ್ತಿದೆ. ಅವರಿಗೆ ಭಾಷೆ ತಿಳಿದಿಲ್ಲ ಮತ್ತು ಸ್ಥಳಗಳ ಅಥವಾ ಜನರ ಹೆಸರುಗಳನ್ನ ಸರಿಯಾಗಿ ಉಚ್ಚರಿಸೋಕೂ ಕೂಡ ಬರೋದಿಲ್ಲ ಅನ್ನೋದನ್ನ ಒತ್ತಿ ಹೇಳಲಾಗಿದೆ. ಉದಾಹರಣೆಗೆ ಅಮಿತ್ ಶಾ ಪದೇ ಪದೇ ಸ್ಥಳಗಳನ್ನ ತಪ್ಪಾಗಿ ಉಚ್ಚರಿಸುತ್ತಿದ್ದಾರೆ ಅಂತ ತೋರಿಸುವ ವಿಡಿಯೋಗಳನ್ನ ಟಿಎಂಸಿ ನಿರಂತರವಾಗಿ ಹಂಚಿಕೊಳ್ತಿದೆ. ಇದರ ಮೂಲಕ ಟಿಎಂಸಿ ಪದೇ ಪದೇ ಇವರು ಹೊರಗಿನವರು, ಹಿಂದಿ ಮಾತಾಡೋ ಜನ, ಅವರಿಗೆ ಬಂಗಾಳ ಅಥವಾ ಬಂಗಾಳಿ ಭಾಷೆ ಅರ್ಥವಾಗೋದಿಲ್ಲ ಮತ್ತು ಅವರು ತಪ್ಪಾಗಿ ಉಚ್ಚರಿಸುತ್ತಿದ್ದಾರೆ ಅಂತ ಹೇಳ್ಕೊಳ್ತಾ ಇದೆ. श्री सहना वाजपेयी जी, जिन्होंने रविंद्र संगीत को भारत भर में प्रसिद्ध किया, जिन्होंने रविंद्र संगीत को भारत भर में प्रसिद्ध किया, वीरभूम वालों, ಅವರು ನಮ್ಮ ಮಹಾನ್ ವ್ಯಕ್ತಿಗಳನ್ನ ಅವಮಾನಿಸುತ್ತಿದ್ದಾರೆ. ಅವರು ನಮ್ಮ ಸ್ಥಳಗಳನ್ನ ಸರಿಯಾಗಿ ಉಚ್ಚರಿಸಲು ಸಾಧ್ಯವಾಗದೇ ಇದ್ರೆ ಅವರು ನಮ್ಮ ರಾಜಕೀಯವನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು, ನಮ್ಮ ಜನರ ಸಮಸ್ಯೆಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಕೇಳ್ತಿದೆ. ಅಲ್ಲದೆ ಅಮಿತ್ ಶಾ ಮಮತಾ ಬ್ಯಾನರ್ಜಿ ಅವರನ್ನ ಮುಖ್ಯಮಂತ್ರಿ ಅಂತಾನೂ ಕರೆಯದೆ ನೇರವಾಗಿ ಹೆಸರಿಡಿದು ಕರೀತಿರುವ ಬಗ್ಗೆನೂ ಟಿಎಂಸಿ ಆಕ್ಷೇಪ ಎತ್ತುತ್ತಾ ಇದೆ. ಜನ ಇದೆಲ್ಲವನ್ನು ಹೇಗೆ ತೆಗೆದುಕೊಳ್ತಾರೆ ಅಥವಾ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಿದ್ದಾರೆ ಅನ್ನೋದರ ಉತ್ತರ ಚುನಾವಣೆಯಲ್ಲಿ ಮತಗಳ ಮೂಲಕ ಬರಬಹುದಾ ಅಂತ ಕಾದ್ ನೋಡ್ಬೇಕಿದೆ. ಯಾರ ರ್ಯಾಲಿಗಳಲ್ಲಿ ಜನಸಂದಣಿ ಇದೆ, ಯಾರ ರ್ಯಾಲಿಗಳಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಕಷ್ಟ. ಯಾಕಂದ್ರೆ ಎಲ್ಲರೂ ತಮ್ಮ ರ್ಯಾಲಿಗಳಲ್ಲಿ ಜನಸಂದಣಿ ಇದೆ ಅಂತಾನೆ ತೋರಿಸಿದ್ದಾರೆ.
ಅವರವರ ಸಾಮಾಜಿಕ ಮಾಧ್ಯಮದಲ್ಲಿ ಅವರ ರ್ಯಾಲಿಗಳಲ್ಲಿ ಜನ ತುಂಬಿ ತುಳುಕ್ತಾನೆ ಇರ್ತಾರೆ. ವಾಸ್ತವ ಇದರಾಚೆಗೆ ಬೇರೆನೇ ಇದ್ದಿರಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.